ವೆಲ್ಕಮ್ ಬ್ಯಾಕ್ ಟು SSBB ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತೊಂದು ಮೀಶೋದಿಂದ ಇನ್ನೊಂದು ಪಾರ್ಸಲ್ ತರಿಸಿದೀಯ. ಅದೇನಪ್ಪಾ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಹೇಳಕ್ಕಿಂತ ಫಸ್ಟಿಗೆನೆ ನನ್ನ ಸಿಸ್ಟರ್ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಇವತ್ತು ನಾವು ತರಿಸಿರುವಂತಹ ಪ್ರಾಡಕ್ಟ್ ಸ್ಲಿಪ್ಪರ್ ಸ್ಟಾರ್ಟ್ ಸೊ ಚೆನ್ನಾಗಿದೆ ಅಂತ ಅನ್ಕೊಂಡ್ ತರಿಸಿದೀವಿ. ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಬ್ಲಾಕ್ ಕಲರ್ ಅಲ್ವಾ? ಅದು Blue. ಇದು ಬ್ಲಾಕ್. ಇದು ಇಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಇದು ಬ್ಲಾಕ್ ಕಲರ್. ಹೌದೌದು, ಅಂದ್ರೆ ಒಂಥರ ನವಿ ಬ್ಲೂ ತರ ಕಾಣಿಸ್ತಿದೆ, ಬಟ್ ಇದು ಬ್ಲಾಕ್ ಕಲರ್. ಇದು ಬಂದ್ಬಿಟ್ಟು ನಾವು ತರಿಸಿರೋದು ಮೀಶೋದಲ್ಲಿ. ಎಷ್ಟು ಸ್ಮೆಲ್ ಬರ್ತಾ ಇದೆ. ಸೊ ಹೊಸ್ತಲ್ವಾ, ಅದಕ್ಕೋಸ್ಕರ. ಇದು ಬಂದ್ಬಿಟ್ಟು ಲೈಟ್ ವೆಯ್ಟ್ ಸ್ಲಿಪ್ಪರ್ ಆಗಿದೆ. ಲೈಕ್ರಾ ಲೈಕ್ರಾ ಕ್ಲಾತ್ ಲೈಟ್ ವೆಯ್ಟ್ ಸ್ಲಿಪ್ಪರ್ ಆಗಿದೆ. ಆಮೇಲೆ ಏನು ಅಂತ ಹೇಳಿ ಏನಂತ ಅಂದ್ರೆ ಇದು ಮೆನ್ ಅಂದ್ರೆ ಬಾಯ್ಸ್ ಯೂಸ್ ಮಾಡುವಂತಹ ಸ್ಲಿಪ್ಪರ್. ಇದು ಬಾಯ್ಸ್ ಗಂತಾನೆ ತರಿಸಿರೋದು. ಬಾಯ್ಸ್ ಯೂಸ್ ಮಾಡುವಂತಹ ಸ್ಲಿಪ್ಪರ್. ಇದನ್ನ ಔಟ್ಸೈಡ್ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಇದು ಬಂದ್ಬಿಟ್ಟು ಲೈಕ್ರಾ ಬ್ರ್ಯಾಂಡ್ ಆಗಿದೆ ಮೆಟೀರಿಯಲ್ ಬಂದ್ಬಿಟ್ಟು. ಸೊ ಜೊತೆಗೆ ಏನು ಅಂತ ಅಂದ್ರೆ ಇದರಲ್ಲಿ ಸುಮಾರು ಸೈಜ್ ಅವೈಲೇಬಲ್ ಇದೆ. ಅಂದ್ರೆ 5 ನಂಬರ್ ಇಂದ ಹಿಡಿದು 10 ನಂಬರ್ ತನಕ ಅವೈಲೇಬಲ್ ಇದೆ. ಇವತ್ತು ನಾವು ತರಿಸಿರೋದು 10 ಸೈಜ್ ಅಲ್ಲಿರುವಂತಹ ಒಂದು ಸ್ಲಿಪ್ಪರ್. ಸೊ ಈ ಸ್ಲಿಪ್ಪರ್ ಬಂದ್ಬಿಟ್ಟು ಪ್ರಿಂಟೆಡ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಸುಮ್ನೆ ಸ್ಟೈಲ್ ಆಗಿರ್ಲಿ, ಸ್ವಲ್ಪ ಎಲ್ಲ ಫುಲ್ ಬ್ಲಾಕ್ ಆದ್ರೆ ತಗೊಳಲ್ಲ, ಹಾಕ್ಬಾರ್ದು ಅಂತೇಳಿ. ಸೊ ಹಾಗಾಗಿ ಇವರೊಂದು ಐಡಿಯಾ ಯೂಸ್ ಮಾಡಿದ್ದಾರೆ. ಅಂದ್ರೆ ಪ್ರಿಂಟೆಡ್ ವೈಟ್ ಒಂದು ಸ್ಟಿಕ್ಕರ್ ತರ ಒಂದು ಪ್ರಿಂಟೆಡ್ ಅಲ್ಲಿ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಟಾರ್ ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು 3.8 ಇದೆ. ಸೊ ತುಂಬಾ ಜನ ಕೂಡ ಇದರಲ್ಲಿ ಬೈ ಮಾಡಿದ್ದಾರೆ. ಮತ್ತೆ ಏನು ಅಂತಂದ್ರೆ ಕಲರ್ ಬಂದ್ಬಿಟ್ಟು ಬ್ಲಾಕ್ ಅಲ್ಲೇ ಇದೆ. ಇದು ಬ್ಲಾಕ್ ಅಲ್ಲೇ ಇದೆ ಸ್ಲಿಪ್ಪರ್. ಆದ್ರೆ ಏನ್ ಮಾಡಿದ್ದಾರೆ, ಮೇಲ್ಗಡೆ ಡಿಸೈನ್ ಪ್ರಿಂಟೆಡ್ ಡಿಸೈನ್ ಬರುತ್ತಲ್ಲ, ಅದ್ ಮಾತ್ರ ಚೇಂಜ್ ಕೊಟ್ಟಿದ್ದಾರೆ. ಸೊ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಅಲ್ವಾ? ಕಲರ್ಸ್ ಇಲ್ಲ, ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಅಲ್ಲೇ ಇದೆ. ಮೇಲ್ಗಡೆ ಇದೇನ್ ಪ್ರಿಂಟೆಡ್ ಇದೆಯೋ ಇದು ಮಾತ್ರ ಚೇಂಜ್ ಕೊಟ್ಟಿದ್ದಾರೆ. ಚೇಂಜ್ ಕೊಟ್ಟಿದ್ದಾರೆ. ಅದೊಂದೇ ಬಿಟ್ರೆ 10 ಸೈಜ್ ತನಕ ನಿಮಗೆ ಅವೈಲೇಬಲ್ ಇದೆ. ಮತ್ತೆ ಇನ್ನೊಂದ್ ಏನು ಅಂತ ಅಂದ್ರೆ ಇದನ್ನ ಸುಮಾರು ಜನ ತರಿಸಿದ್ದಾರೆ. ಉಂಗುಷ್ಟಿಲ್ಲ. ಇಲ್ಲ, ಉಂಗುಸ್ತಿಲ್ಲ. ಅಂದ್ರೆ ಪ್ಲೈನ್ ಈ ತರ ಬರುತ್ತೆ, ಹಾಕಿದಾಗ ಈ ತರ ಬರುತ್ತೆ. ಹೌದು. ಮತ್ತೆ ಇದು ಮಳೆಯಲ್ಲಿ ಇನ್ ಕೇಸ್ ಏನಾದ್ರು ಹಾಕೊಂಡು ಹೋಗ್ತಾ ಇದ್ರೆ ಸ್ಕಿಡ್ ಆಗ್ಬಾರ್ದು, ಸ್ಕಿಡ್ ಆಗಲ್ಲ, ಎಲ್ಲೂ ಕೂಡ ಸ್ಕಿಡ್ ಆಗಲ್ಲ. ಮತ್ತೆ ಏನು ಅಂದ್ರೆ ಲೈಟ್ ವೈಟ್. ಇದು ಲೈಟ್ ವೈಟ್. ಇದು ಇನ್ಸೈಡ್ ಹಾಕ್ಬೋದಲ್ವಾ? ಯಾರು ಇನ್ಸೈಡ್ ಈ ತರ ಹಾಕಲ್ಲ. ಬೇಕಾದ್ರೆ ಈಗ ಕೆಲವರು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿರ್ತಾರೆ, ಇನ್ಸೈಡ್ ಹಾಕ್ಬೇಕಾಗತ್ತೆ. ಕೆಲವರು ಏನು ಅಂತಂದ್ರೆ ಒಂದು ರೂಮ್ ಅಲ್ಲಿ ಒಂದು ಆಫೀಸ್ ತರ ಮಾಡ್ಕೊಂಡು ಓಡಾಡ್ತಾರೆ. ಕೆಲವು ಆಫೀಸ್ ಅಲ್ಲಿ ಅದೇನು ಅಂತಂದ್ರೆ ಇದಿರಲ್ಲ, ಅಲೋವ್ ಇರಲ್ಲ. ಬಟ್ ಇದು ಹಾಕ್ಬಹುದು. ಅಂದ್ರೆ ಚೆನ್ನಾಗಿದೆ. ಅಂದ್ರೆ ಏನು ಅಂತಂದ್ರೆ ಒಂಥರ ಕಂಫರ್ಟ್ ಆಗತ್ತೆ, ಅದೆಲ್ಲ ಸೀನ್ ಇಲ್ಲ. ಬಟ್ ಇದು ಸಾಫ್ಟ್ ಕೂಡ ಇದೆ, ತುಂಬಾ ಏನ್ ಹಾರ್ಡ್ ಇಲ್ಲ, ಸಾಫ್ಟ್ ಇದೆ. ಸ್ಟಿಚ್ ಇದೆ, ಮತ್ತೆ ವಿತ್ ಸ್ಟಿಚ್ ಮಾಡಿರೋದು. ಇದು ಸ್ಟಿಚ್ ಕೂಡ ಚೆನ್ನಾಗಿ ಮಾಡಿದಾರಲ್ಲ. ಗಮ್ ಅಷ್ಟೇ ಅಲ್ಲ, ಗಮ್ ಅಲ್ದೇನೆ ಸ್ಟಿಚ್ ಕೂಡ ಮಾಡಿದ್ದಾರೆ. ಅಂದ್ರೆ ಓಪನ್ ಆಗ್ಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ. ಒಂಥರ ಟ್ರೆಂಡಿ, ಫ್ಯಾಷನಬಲ್, ಕಂಫರ್ಟಬಲ್ ಸ್ಲಿಪ್ಪರ್ ಅಂತ ಹೇಳ್ಬೋದು. ಇದು ಚೆನ್ನಾಗಿದೆ ಅಲ್ವಾ? ಮತ್ತೆ ಇದು 10 ಸೈಜ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಫೂಟ್ ಲೆಂತ್ ಬಂದ್ಬಿಟ್ಟು 10 ಸೈಜ್ ಅಂದ್ರೆ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 10 ಸೈಜ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ 45 ಅಂತಾನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ನಾವೇನಾದ್ರೂ ಈ ಟೇಪ್ ಅಲ್ಲಿ ಅಂದ್ರೆ ಮೆಜರ್ಮೆಂಟ್ ಟೇಪ್ ಬರುತ್ತಲ್ಲ, ಅದ್ರಲ್ಲಿ ಅಳತೆ ನೋಡೋದಾದ್ರೆ ಫೂಟ್ ಸೈಜ್ ಬಂದ್ಬಿಟ್ಟು 29.3 ಸೆಂಟಿಮೀಟರ್ ಬರುತ್ತೆ. ಅದು 10 ಸೈಜ್ ಆಗುತ್ತೆ. ಅಂದ್ರೆ ಕೆಲವು ಕಾಲು ಉದ್ದ ಇರುತ್ತಲ್ಲ. ಹೌದೌದು. ಈಗ ಕೆಲವ್ರಿಗೆ ಉದ್ದ ಕಾಲು ಇರುತ್ತೆ. ಹೌದು, ಇವಂದು ಅಲ್ವಾ? ಆ ತರ ಇರೋರಿಗೆ 10 ಸೈಜ್ ಅಂತ ತಗೊಂಡ್ರೆ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೀವಿ. ಮತ್ತೆ ಏನು ಅಂತಂದ್ರೆ ಅದೇ ಹೇಳ್ತೀನಲ್ಲ, ಏನು ಅಂತಂದ್ರೆ ಒಂದು ಒಳ್ಳೆ ರೇಟ್ ಅಲ್ಲಿ ಸಿಕ್ಕಿರುವಂತಹ ಒಂದು ಸ್ಟಾರ್ ರೇಟಿಂಗ್ ಎಷ್ಟಿದೆ? ಅದೇ 3.8 ಇದೆ. 3.8 ಇದೆಯಾ? ಮತ್ತೆ ಇದು ಕೂಡ ಕಂಟ್ರಿ ಆಫ್ ಒರಿಜಿನ್ ಇಂಡಿಯಾ. ಇದು ನಾವ್ ಇಂಡಿಯಾದವರಲ್ವಾ, ಅದಕ್ಕೆ ಇಂಡಿಯಾದ್ದೇ ತರಿಸ್ತಾ ಇದೀವಿ. ಮ್ಯಾನುಫ್ಯಾಕ್ಚರ್ ಎಲ್ಲ ಬಂದ್ಬಿಟ್ಟು ಇಂಡಿಯಾದ್ದು. ಮತ್ತೆ ಈಗ ಟ್ರೆಂಡಿ ಆಗಿರುವಂತಹ ಒಂದು ಸ್ಲಿಪ್ಪರ್ ಅಂತ ಹೇಳ್ಬೋದು. ಮತ್ತೆ ಏನು ಅಂತಂದ್ರೆ ಇದ್ರಲ್ಲೂ ಈ ಸ್ಲಿಪ್ಪರ್ ಅಲ್ಲೂ ಕೂಡ ಮೀಶೋದವ್ರು ಹೇಳ್ಬೇಕಂದ್ರೆ 7 days ರಿಟರ್ನ್ಸ್ ಕೊಟ್ಟಿದ್ದಾರೆ. ಗ್ರೇಟ್ ಅಲ್ವಾ? 7 days ರಿಟರ್ನ್ಸ್ ಅಲ್ಲ, ನಿಜವಾಗ್ಲೂ ಅಂಗಡಿಗಳಲ್ಲೇ ಒಂದ್ಸರಿ ತಗೊಂಡು ನಾವು ವಾಪಸ್ ಕೊಡ್ತೀವಿ ಅಂದ್ರೆ ತಗೊಳಲ್ಲ. ನಿಜ. ಮೀಶೋದಲ್ಲಿ ಪಾಪ 7 days ರಿಟರ್ನ್ಸ್ ಪಾಲಿಸಿ. ಬಟ್ 7 days ಇದೆ ಅಂತ ಹೇಳ್ಕೊಂಡು ಹಾಕೋಣ ಹಾಗಿಲ್ಲ, ಹಾಕೊಂಡು ಯೂಸ್ ಮಾಡ್ಕೊಡಕ್ ಹೋದ್ರೆ ತಗೊಳಲ್ಲ. ಇವಾಗ ತಗೊಂಡಿರ್ತೀವಿ ನಾವು,
ನಮಗೇನಾಗತ್ತೆ ತಂದ್ಮೇಲೆ ನಮಗೆ ಇಷ್ಟ ಆಗಲ್ಲಪ್ಪ ಸೈಜ್ ಬರಲ್ಲ ಕೆಲವೊಂದ್ ಟೈಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಬರಲ್ಲ, ಮತ್ತೆ ನಮ್ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ನಂಗೆ ಈ ಡಿಸೈನೇ ಇಷ್ಟ ಆಗಿಲ್ಲ, ಏನೋ ಚಿಕ್ಕದ ಪಾಯಿಂಟ್ ಮಾಡಿದ್ರು ಕೂಡ ಬೇಡ ಅಂತಂದ್ರೆ ಇಮಿಡಿಯೇಟ್ಲಿ ತರಿಸಿದೀನಿ. ಬೇಕಾದ್ರೆ ನಿಮಗೆ ಇವತ್ತು ನೀವು ರಿಟರ್ನ್ ಗೆ ಅಪ್ಲೈ ಮಾಡದೇ ಇದ್ರು ಥಿಂಕ್ ಮಾಡ್ತಾ ಇದ್ರು ಇಟ್ಕೊಂಡ್ಲ ಬೇಡ ಅಂದ್ರೆ ನಾಳೆ ಆದ್ರೂ ಮಾಡ್ಬೋದು. ಮತ್ತೆ ಏನು ಅಂದ್ರೆ ಪ್ಯಾಕ್ ನೆಟ್ಟಿಗೆ ಮಾಡಿ ಇಡ್ಬೇಕು. ಅಂದ್ರೆ ಸುಮ್ನೆ ಅಲ್ಲೆಲ್ಲೋ ಡಸ್ಟ್ ಅಲ್ಲಿ ಇಟ್ಟೆ, ಇಲ್ಲೆಲ್ಲೋ ಗಲೀಜಲ್ಲಿ ಇಟ್ಟೆ, ನಾನು ಹಾಕ್ಲೇ ಇಲ್ಲ ಆದ್ರೆ ವಾಪಸ್ ಮಾಡ್ತೀನಿ, ತಗೊಳಲ್ಲ. ಸೊ ಈ ತರ ಅವ್ರು ಹೆಂಗ್ ನೀಟಾಗಿ ಕೊಟ್ಟಿರ್ತಾರೋ ಹಂಗೆ ಆ ಪ್ಯಾಕ್ ಏನಿರುತ್ತೋ ಸೇಮ್ ಪ್ಯಾಕ್ ಅಲ್ಲೇ ಹಾಕ್ಬೇಕು. ನಾವ್ ಯಾವ್ದೋ ಒಂದ್ ಎಕ್ಸ್ಟ್ರಾ ಪ್ಯಾಕ್ ಅಲ್ಲಿ ಹಾಕ್ತಿವಿ ಅಂದ್ರೆ ಆಗೋದಿಲ್ಲ, ಆಗಲ್ಲ. ಯಾಕಂದ್ರೆ ಇದು ಕೋಡ್ಗೆ ಇಡಲ್ಲ ಇರತ್ತಲ್ಲ. ಹೌದು. ಸೊ ಆಗೋದಿಲ್ಲ. ಸೊ ಈಗ ಪಿಕ್ಚರ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿದ್ದು. ಈಗ ನಾವು ತರಿಸಿರೋ ಅಂತದ್ದು ಇದು ಸೇಮ್ ಇದೆ ಆಸ್ ಇಟ್ ಈಸ್. ಏನು ಸೇಮ್ ಪಿಕ್ಚರ್ ಏನಿದೆಯೋ ಅದೇ ಕಳಿಸಿದ್ದಾರೆ. ಸೊ ಲೆಂತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಮತ್ತೆ ಫ್ರೂಟ್ ಸೈಜ್ ಆಗಿರ್ಬೋದು ಎಲ್ಲ ನೀಟಾಗೆ ಇದಿದೆ. ಸೊ ನೀವ್ ಇದನ್ನ ಬೈ ಮಾಡ್ಬೋದು. ನಾವು ಇದನ್ನ ಬೈ ಮಾಡಿರೋದು ಪ್ರೈಸ್ ಎಲ್ಲ ಹೇಳ್ತೀನಿ. ಸೊ ನಿಮಗೆ ಬೇರೆ ಮತ್ತೆ ಡಿಸೈನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ನೋಡಿ. ಬ್ಯಾಡ್ ಬಾಯ್ ಯಾರಾದ್ರೂ ಬ್ಯಾಡ್ ಬಾಯ್ ಇದ್ರೆ ತಗೊಬಹುದು. ಸೊ ಇದೆ ಸುಮಾರು ಡಿಸೈನ್ಸ್ ಎಲ್ಲ ಹಂಗೆ ಹಿಂಗೆ ಇದೆ ನೋಡಿ, ತೋರಿಸ್ತೀನಿ. ಈ ತರ ಒಂಥರ ಇಂಟು ಮಾರ್ಕ್ ತರ ಇದೆ. ಅದ್ರಲ್ಲೂ ಅದೇ ನೀನ್ ಹೇಳ್ದಂಗೆ ಕಲರ್ ಅದೇನೆ ಇದೆ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಪ್ರಿಂಟೆಡ್ ಏನಿದೆಯೋ ಅದೊಂದು ಚೇಂಜ್ ಆಗಿದೆ. ಸೊ ನೀವು ಆತರ ಬೇಕಾದ್ರೆ ಬೈ ಮಾಡ್ಕೊಬಹುದು. ಚಿಕ್ಕದ್ರಲ್ಲಿ ಚೇಂಜಸ್ ಮಾಡ್ಕೊಬಹುದು ಅಷ್ಟೇನೆ. ಈ ತರ ಇದೆ. ಆ ಡಿಸೈನ್ ತೋರ್ಸು. ಬ್ಯಾಕಾ? ಬ್ಯಾಕ್. ಈಗ ಇನ್ನೊಂದು ಇದು ಕ್ರೈಸ್ ಚೆನ್ನಾಗಿದೆ. ಡಾಲರ್ ಎಲ್ಲ ಹಾಕ್ತಾರೆ ಕೆಲವು ಹುಡುಗರು. ಹೌದೌದು, ಇದು ಚೆನ್ನಾಗಿದೆ, ಮಾಡ್ಕೊಬಹುದು. ಸೊ ಈ ತರ ಡಿಸೈನ್ಸ್ ಇದೆ. ಬಟ್ ನಂಗೆ ಇದು ಇಷ್ಟ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಕಲರ್ ಅಲ್ವಾ, ಈ ಕಲರ್ ನೀನ್ ಲೈಕ್ ಮಾಡ್ತೀಯಲ್ವಾ, ಅದಕ್ಕೆ ಇಷ್ಟ ಆಗಿದೆ. ಇಷ್ಟ ಒಂಥರ ಪಿಕಾಕ್ ಕಲರ್ ಇದು. ಚೆನ್ನಾಗಿ ನೋಡಿ ಹೋಗಿದೆ, ಅದು ಇದೇ ತರಾನೇ ಇದೆ, ರಿಲೇಟೆಡ್. ಸೊ ಈ ತರ ಚೆನ್ನಾಗಿದೆ ಪ್ರಾಡಕ್ಟ್, ನೀವು ಬೈ ಮಾಡಬಹುದು. ಮತ್ತೆ ಇವಾಗಿನ ಪ್ರೆಸೆಂಟ್ ರೇಟ್ ಬಂದ್ಬಿಟ್ಟು 247 rupees ಆಗಿದೆ. ಆನ್ಲೈನ್ ಪೇಮೆಂಟ್ ಅಂದ್ರೆ 178 ಇದೆ. ಒಂದು 10 rupees ಆಡ್ ಮಾಡಿದ್ರೆ 188 rupees ಆಗತ್ತೆ. ಬಟ್ ನೀವು ಕ್ಯಾಶ್ ಅಲ್ಲೇ ನೀವು ಬೈ ಮಾಡ್ತೀನಿ ಅಂದ್ರೆ 247 ಆಗತ್ತೆ. ಸೊ ಇದನ್ನ ನಾವು ಬೈ ಮಾಡಿರೋದು ಮೇ ಬಿ ಒಂದು 260 ಏನೋ ಆಗಿತ್ತು. ಮೇ ಬಿ 260 ಜಾಸ್ತಿ ಇತ್ತು ಅನ್ಸತ್ತಲ್ಲ. ಮೇ ಬಿ ಕರೆಕ್ಟ್, ಸ್ವಲ್ಪ ಜಾಸ್ತಿ ಇತ್ತು. ರೇಟ್ ಪ್ರೈಸ್ ಕಮ್ಮಿ ಆಗಿದೆ. ನೆನಪಿಲ್ಲ, ತರ್ಸಾದ್ಮೇಲೆ ಪ್ರೈಸ್ ಕಮ್ಮಿ ಆಗಿದೆ. ಯಾವಾಗೂ ಹಂಗೆ ಅಲ್ಲ, ಅದು ತರ್ಸಿದಾಗ ಇದಕ್ಕೊಂದು 20 ರೂಪಾಯಿ ಆಡ್ ಮಾಡಿ ತರ್ಸಿದೀವಿ. ಹೌದೌದು, ಆ ತರ ಆಗಿದೆ. ಸೊ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹುಡುಗರಿಗೆ ಏನಾದ್ರು ಬೇಕಾದ್ರೆ ನೀವು ಇದನ್ನ ಬೈ ಮಾಡಬಹುದು. ಸ್ಲಿಪ್ಪರ್ ಅಂಗಡಿಗೆ ಹೋಗಿ ತರಕ್ ಹೋದ್ರೆ ಹೆವಿ ರೇಟ್ ಹಾಕ್ತಾರೆ. 300-400 ರೂಪಾಯಿ ಮೇಲೆ ಜಾಸ್ತಿನೇ ಇರುತ್ತೆ. 300-400 ಅಲ್ಲ, ಒಂದು ಒಳ್ಳೆ ಬ್ರ್ಯಾಂಡ್ ಇರೋ ಸ್ಲಿಪ್ಪರ್ ತಗೊಂತೀನಿ ಅಂದ್ರೆ ಹೆವಿ ರೇಟ್ ಹಾಕ್ತಾರೆ. ಮತ್ತೆ ಏನಾದ್ರು ಬೆಲ್ಟ್ ಕಿತ್ತೋಯ್ತು, ಅದ್ ಕಿತ್ತೋಯ್ತು, ತಕ್ಷಣ ಹೋಗಿ ನಾಳೆ ವಾಪಸ್ ಕೊಡ್ತೀವಿ ಅಂದ್ರೆ ವಾಪಸ್ ತಗೊಳೋದೇ ಇಲ್ಲ. ಸೊ ಆನ್ಲೈನ್ ಅಲ್ಲಿ ಈ ತರ ನಾವು ಅಂದ್ರೆ ಈ ತರ ನಾವು ಒಂದು ಆಪ್ಷನ್ ಇರುತ್ತೆ ನಮಗೆ. ಸೊ ನಿಮಗೆ ಬೇಕು ಅಂದ್ರೆ ನೀವು ಬೈ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮನ್ನ ಹಾಗೂ ನಾವು ಮಾಡುವಂತಹ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಐ ಲವ್ ಯು ಆಲ್.